ಸಂಜೆ ಚನ್ನಪಟ್ಟಣದಲ್ಲಿ ಅಮಿತ್ ಶಾ ಅವರ ರ್ಯಾಲಿ ಇದೆ. ಚನ್ನಪಟ್ಟಣ ಮಧುವಣಗಿತ್ತಿಯಂತೆ ಸಿಂಗಾರಗೊಂಡಿದೆ. ಎಲ್ಲಿ ನೋಡಿದ್ರು ಬಿಜೆಪಿ ಜೆಡಿಎಸ್ ನ ಬಾವುಟಗಳು ಕಂಗೊಳಿಸ್ತಾ ಇದೆ. ಸಂಪೂರ್ಣವಾಗಿ ಸಿಂಗಾರಗೊಂಡಿದೆ ಚನ್ನಪಟ್ಟಣ ನಗರ. ರೋಡ್ ಶೋ ಮಾರ್ಗದಲ್ಲಿ ಜೆಡಿಎಸ್ ಬಿಜೆಪಿ ಬಾವುಟಗಳ ಭರಾಟೆ ಸಿಕ್ಕಾಪಟ್ಟೆ ಮೆರುಗು ಕೊಡ್ತಾ ಇದೆ. ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿಯಲ್ಲಿ ಬಾವುಟ ಬ್ಯಾನರ್ಸ್ಗಳದ್ದೇ ಹವಾ. ಮತ್ತೊಂದು ಕಡೆ ಅಮಿತ್ ಶಾ ರೋಡ್ ಶೋಗೆ ವಿಶೇಷ ವಾಹನ ಕೂಡ ಸಿದ್ಧವಾಗಿದೆ. ಎಸ್ ಅಫ್ಕೋರ್ಸ್, ಈಗ ಹೈಕಮಾಂಡ್ ನಿಂದ ಅಥವಾ ಅಲ್ಲಿನ ದೊಡ್ಡ ಲೀಡರ್ಸ್ಗಳು ಬರ್ತಾರೆ ಅಂದಾಗ ಇವೆಲ್ಲವೂ ಕೂಡ ಕಾಮನ್. ವೆಹಿಕಲ್ಗಳನ್ನ ರೆಡಿ ಮಾಡೋದು ಮತ್ತು ರ್ಯಾಲಿಗೆ ಇಷ್ಟಿಷ್ಟು ಕಿಲೋಮೀಟರ್ ಅಂತ ನಿಗದಿ ಮಾಡಿಸೋದು ಮತ್ತು ರಸ್ತೆಯ ಇಕ್ಕೆಲೆಗಳಲ್ಲಿ ಬಾವುಟ ಹಾಕೋದು. ಬಟ್ ಈ ಸಲ ಏನಪ್ಪ ಸ್ವಲ್ಪ ಡಿಫ್ರೆಂಟ್ ಅಂತ ಹೇಳಿದ್ರೆ, ಬಿಜೆಪಿ ಜೆಡಿಎಸ್ ಎರಡು ಮೈತ್ರಿ ಆಗಿರೋದ್ರಿಂದ ಎರಡೂ ಬಾವುಟಗಳು ಸಮಾನವಾಗಿ ಕಾಣಿಸ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಸದ್ದು ಮಾಡ್ತಾ ಇರುವಂತಹ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಇವತ್ತು ಚುನಾವಣಾ ಚಾಣಕ್ಯ ಅಮಿತ್ ಶಾ ಎಂಟ್ರಿ ಕೊಡ್ತಾ ಇರುವಂತದ್ದು. ಬೊಂಬೆನಗರಿ ಚನ್ನಪಟ್ಟಣಕ್ಕೆ ಅಮಿತ್ ಶಾ ಅವರು ಇವತ್ತು ಆಗಮಿಸ್ತಾ ಬೃಹತ್ ರೋಡ್ ಶೋ ಅನ್ನು ಕೂಡ ನಡೆಸ್ತಾ ಇದ್ದಾರೆ. ಹಾಗಾಗಿ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮೈತ್ರಿ ಪಕ್ಷಗಳು ಮಾಡ್ಕೊಂಡಿರುವಂತದ್ದು ಆ ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು. ಈಗಾಗಲೇ ಚನ್ನಪಟ್ಟಣದ ಪ್ರಮುಖ ರಸ್ತೆ ಏನಿದೆ, ಹಳೆ ಬೆಂಗಳೂರು ಮೈಸೂರು ಹೆದ್ದಾರಿ, ಈ ಹೆದ್ದಾರಿಯಲ್ಲಿ ರೋಡ್ ಶೋ ಸಾಗುತ್ತೆ. ಹಾಗಾಗಿ ರಸ್ತೆಯ ಇಕ್ಕೆಲೆಗಳಲ್ಲೂ ಕೂಡ ಬಿಜೆಪಿ ಹಾಗೂ ಜೆಡಿಎಸ್ ಬಾವುಟಗಳು ರಾರಾಜಿಸ್ತಾ ಇರುವಂಥದ್ದನ್ನು ಕೂಡ ನೋಡ್ತಾ ಇರ್ಬೋದು. ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರುವಂಥ ಹಿನ್ನೆಲೆಯಲ್ಲಿ ಬಿಜೆಪಿ ಜೆಡಿಎಸ್ನ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆ ಸೇರುವಂಥ ಹಿನ್ನೆಲೆಯಲ್ಲಿ ಇಲ್ಲಾಲೆ ಬಾವುಟಗಳನ್ನು ಕಟ್ಟುವಂಥ ಕೆಲಸ ಆಗಿರ್ಬೋದು, ಬ್ಯಾನರ್ಗಳು ಹಾಗೂ ಬಂಟಿಂಗ್ಸ್ಗಳನ್ನು ಕಟ್ಟುವಂಥ ಕೆಲಸ ಬರದಿಂದ ಸಾಗ್ತಾ ಇರುವಂಥದ್ದು ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು. ಸಾಕಷ್ಟು ಸಿದ್ಧತೆಗಳನ್ನು ಈಗಾಗಲೇ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಮಾಡ್ಕೊಳ್ತಾ ಇದ್ದಾರೆ. ಯಾಕೆಂದರೆ ಅಮಿತ್ ಶಾ ಅವರು ಇವತ್ತು ಈ ಒಂದು ಚನ್ನಪಟ್ಟಣದ ಒಂದು ಮಂಗಳವಾರಪೇಟೆ ಏನಿದೆ, ಈ ಒಂದು ಸ್ಥಳದಿಂದ ಪೊಲೀಸ್ ಠಾಣೆ ವೃತ್ತದವರೆಗೂ ಕೂಡ ಬೃಹತ್ ರೋಡ್ ಶೋವನ್ನು ಮಾಡ್ತಾರೆ. ಸುಮಾರು 1.5 ಕಿಲೋಮೀಟರ್ನಷ್ಟು ರೋಡ್ ಶೋನಲ್ಲಿ ಅಮಿತ್ ಶಾ ಭಾಗವಹಿಸ್ತಾರೆ. ಹಾಗಾಗಿ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಳ್ಳಲಾಗಿದೆ. ರಸ್ತೆಯ ಎರಡೂ ಬದಿಯಲ್ಲೂ ಕೂಡ ಬ್ಯಾರಿಕೇಡ್ಗಳನ್ನು ಅಳವಡಿಕೆ ಮಾಡಲಾಗಿದೆ. ಅಂದರೆ ಯಾರು ಕೂಡ ಬ್ಯಾರಿಕೇಡನ್ನು ದಾಟಿ ಬರಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಈಗಾಗಲೇ ಸಿದ್ಧತೆಗಳನ್ನು ಮಾಡ್ಕೊಳ್ಳಲಾಗ್ತಾ ಇರುವಂಥದ್ದು. ಜೊತೆಗೆ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಹಾಗೂ ಅಮಿತ್ ಶಾ ಹಾಗೂ ಕುಮಾರಸ್ವಾಮಿ ಇರುವಂಥ ಒಂದು ಬ್ಯಾನರ್ಗಳನ್ನು ಕೂಡ ಎಲ್ಲ ಕಡೆ ಕಟ್ಟಲಾಗ್ತಾ ಇದೆ. ಈ ಬಾರಿ ಅಂದರೆ ಈ ಒಂದು ಚನ್ನಪಟ್ಟಣ ಕ್ಷೇತ್ರದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಎರಡೂ ಪಕ್ಷಗಳು ನೇರವಾಗಿ ಹಣಾಹಣಿ ನಡೆಸಿದ್ದಂಥವು. ಇದೀಗ ಒಂದೇ ವೇದಿಕೆಯಲ್ಲಿ ಎರಡೂ ಪಕ್ಷಗಳು ಒಬ್ಬ ಅಭ್ಯರ್ಥಿ ಗೆಲುವಿಗಾಗಿ ಸಾಕಷ್ಟು ಶ್ರಮವನ್ನು ವಹಿಸ್ತಾ ಇರುವಂಥ ನಿಟ್ಟಿನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಭಾಗಿಯಾಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಚನ್ನಪಟ್ಟಣದಲ್ಲಿ ಮಾಡಿಕೊಳ್ಳಲಾಗ್ತಾ ಇದೆ. ಮಣ್ಣೂರು ಪಟ್ಟಣದ ಈ ಒಂದು ಸ್ಥಳ ಏನಿದೆ, ಈ ಸ್ಥಳದಿಂದನೇ ಒಂದು ರ್ಯಾಲಿ ಪ್ರಾರಂಭ ಆಗುತ್ತೆ. ಎಲ್ಲ ರೀತಿಯ ಅಂತಿಮ ಸಿದ್ಧತೆಗಳನ್ನು ಬಿಜೆಪಿ ಹಾಗೂ ಜೆಡಿಎಸ್ ಕಾರ್ಯಕರ್ತರು ಮಾಡಿಕೊಂಡಿದ್ದಾರೆ. ಇನ್ನೇನು ಸಂಜೆ 6 ಗಂಟೆ ವೇಳೆಗೆ ಈ ಒಂದು ರೋಡ್ ಶೋ ಆರಂಭ ಆಗುತ್ತೆ. 6 ಗಂಟೆಯಿಂದ ಆರಂಭವಾದಂಥ ರೋಡ್ ಶೋ ಸುಮಾರು 1.5 ಕಿಲೋಮೀಟರ್ನಷ್ಟು ಸಾಗಿ ತದನಂತರ ಆ ಒಂದು ರೋಡ್ ಶೋ ಪೊಲೀಸ್ ಠಾಣೆ ವೃತ್ತದಲ್ಲಿ ಅಂತ್ಯ ಆಗುತ್ತೆ. ಅಲ್ಲಿ ಸುಮಾರು 10 ರಿಂದ 15 ನಿಮಿಷಗಳ ಕಾಲ ಜನರನ್ನು ಉದ್ದೇಶಿಸಿ ಅಮಿತ್ ಶಾ ಭಾಷಣವನ್ನು ಮಾಡಲಿದ್ದಾರೆ. ಬಹಳ ಪ್ರಮುಖವಾಗಿ ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು, ಅಮಿತ್ ಶಾ ಅವರು ಭಾಗವಹಿಸುವಂಥ ಒಂದು ರ್ಯಾಲಿ ಏನಿದೆ, ಆ ಒಂದು ರ್ಯಾಲಿಗೆ ಇದೇ ವಾಹನವನ್ನು ಬಳಸಲಾಗುತ್ತೆ. ಹಾಗಾಗಿ ಈಗಾಗಲೇ ವಾಹನವನ್ನು ಕೂಡ